ಜನರ ಸಮಯ ಪ್ರಜ್ಞೆಯಿಂದಾಗಿ ಮಹಿಳೆಯ ಜೀವ ಉಳಿದಿದೆ. ಈ ಘಟನೆ ನಡೆದಿರೋದು ಬೆಂಗಳೂರಿನಲ್ಲಿ. ಎರಡನೇ ಹೆಂಡತಿ ಮೋಸ ಮಾಡ್ತಾ ಇದ್ದಾಳೆ ನನಗೆ ಅಂತ ಹೇಳಿ ಆಕೆಯ ಎರಡನೇ ಗಂಡ ಕೊಲೆಗೆ ಪ್ಲಾನ್ ಅನ್ನ ಮಾಡಿದ್ದ. ಪತ್ನಿಯನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ ಈ ಪತಿರಾಯ ಆಕೆಯ ಕತ್ತಿಗೆ ಚಾಕುವನ್ನ ಇಟ್ಟಾಗ ಅಲ್ಲೇ ಇದ್ದಂತಹ ಸ್ಥಳೀಯರು ಬಂದಿದ್ದು ಆತನಿಗೆ ಗೂಸಾವನ್ನ ಕೊಟ್ಟಿದ್ದಾರೆ. ನಂತರ ಆರೋಪಿ ಗಂಡನನ್ನ ಹಿಡಿದು ಪೊಲೀಸರಿಗೆ ಕೂಡ ಅದೇ ಜನ ಒಪ್ಪಿಸಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಎರಡನೇ ಪತ್ನಿ ಆ ವ್ಯಕ್ತಿಗೆ, ಆಕೆಗೂ ಕೂಡ ಆತ ಎರಡನೇ ಗಂಡ, ಆಕೆ ತನಗೆ ಮೋಸ ಮಾಡ್ತಾ ಇದ್ದಾಳೆ ಅಂಥೇಳಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದು. ಆಕೆಯನ್ನು ಕೊಲೆ ಮಾಡೋದಕ್ಕೂ ಕೂಡ ಮುಂದಾಗ್ತಾನೆ. ಬೀದಿಗೆ ಈ ಜಗಳ ಬಂದಂತಹ ಸಂದರ್ಭದಲ್ಲಿ ಅಲ್ಲೇ ನೆರೆದಂತಹ ಸ್ಥಳೀಯರು ಆಕೆಯನ್ನು ರಕ್ಷಿಸಿ ಆತನನ್ನು ಹಿಡಿದು ಆತನಿಗೆ ಗೂಸಾ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ಮನೆಯಲ್ಲಾಗಬೇಕಾಗಿದ್ದ ಜಗಳ ಬೀದಿಗೆ ಬಂದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ನಡು ರಸ್ತೆಯಲ್ಲಿ ಗಂಡ ಹಲ್ಲೆ ಮಾಡ್ತಾ ಇದ್ದಾಗ ಅಲ್ಲೇ ಇದ್ದಂತಹ ಸ್ಥಳೀಯರು ಬಂದು ಆತನಿಗೆ ಗೂಸಾ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಅವಳಿಗೆ ಒಬ್ಬ ಮಾಸ್ಕ್ ಹಾಕ್ಕೊಂಡು ಚಾಕು ತಗೊಂಡು ಚಾಕುನ ಹಿಂದೆ ಇಟ್ಕೊಂಡ್ಬಂದಿರ್ತಾನೆ. ತೊಗೊಂಡ್ಬಿಟ್ಟು ಸಡನ್ನಾಗಿ ಕುತ್ತಿಗೆ ಹಾಕಿ ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಳು ಕಿರ್ಚ್ಬಿಟ್ಟು ಕೈಯೆಲ್ಲ ಸ್ವಲ್ಪ ಅವಳದು ಕುಯ್ಕೊಂಡಿದೆ. ಅವಳೇನು ಮಾಡ್ತಾಳೆ, ತುಂಬ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿ ಇಬ್ಬರು ಹುಡುಗರು ಹೇಗೋ ಇದ್ದರು, ಹಾಗೆ ಜನ ಎಲ್ಲ ತುಂಬ ಜನ ಸೇರಿಬಿಟ್ರು. ಅವಳು ಕಿರ್ಚಿದ ತಕ್ಷಣ ಓಡೋಗಿ ಹಿಡಿದ್ರು. ಹಾಗಾಗಿ ಅವಳ ಜೀವ ಇವತ್ತು ಉಳಿದಿದೆ. ಏನಂದರೆ ಅವ್ರ ಮಧ್ಯದಲ್ಲಿ ಅವನಂತಾನೆ ನನಗೆ ಮೋಸ ಆಗಿದೆ, ಅವಳ ನನಗೆ ಮೋಸ ಮಾಡಿದ್ದಾಳೆ ಹಾಗೆ ಹೇಗೆ ಅಂತ ಅವನಂತಾನೆ. ಅವರು ನಾರ್ತ್ ಕಡೆಯಿಂದ ಬಂದಿರುವಂಥವರು. ಹಾಗಾಗಿ ನೋಡಿ, ಇಲ್ಲಿ ಅವ್ರಿಗೆ ಏನೇ ನಡೀಲಿ, ಏನೇ ಆಗಿರಲಿ, ಬಟ್ ಒಂದು ಕಾನೂನು ಅನ್ನೋದಿದೆ. ಕಾನೂನಿನ ಚೌಕಟ್ಟಲ್ಲಿ ಏನೇ ಇದ್ರೂ ಬಗೆಹರಿಸ್ಕೋಬೇಕು. ಇದಕ್ಕೆ ಅಂತ ಒಂದು ಪೊಲೀಸ್ ಇದ್ದಾರೆ, ಎಲ್ಲ ಇದ್ದಾರೆ. ಇವರು ಸಡನ್ನಾಗಿ ಹೋಗಿ ಒಂದು ಜೀವ ತೆಗೆಯುವಂಥ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ. ಸಡನ್ನಾಗಿ ಆ ಹುಡುಗರು ಯಾರೂ ಇಲ್ಲ ಅಂದಿದ್ದಿದ್ರೆ, ಅಲ್ಲಿ ಜನ ಸೇರದೇ ಇದ್ದಿದ್ದರೆ ಇವತ್ತು ಒಂದು ಜೀವ ಹೋಗ್ತಿತ್ತು. ನಾವು ಸುಮಾರು ಒಂದು 2-3 ರೀಲ್ಸ್ ಎಲ್ಲ ನಾನು ನೋಡಿದ್ದೀನಿ. ತುಂಬ ಜನಗಳು ನಮಸ್ತೆ, ಇದು ನಡೆದಿದ್ದು ಮಾದನಾಯಕನ ಇದ್ರೂ ಅಲ್ಲೊಂದು ಜೀವ ಹೋಗ್ತಾ ಇರುತ್ತೆ. ಯಾವಾಗ ಜನ ಒಂದು ಎಲ್ಲ ಒಗ್ಗಟ್ಟಾಗಿ ಏನೋ ಒಂದು ಸೇರಿಕೊಂಡು ಈ ಥರ ಒಂದು ಕಾಪಾಡ್ತಾರೋ ಆವಾಗ ಒಂದು ಜೀವ ಉಳಿಯುತ್ತೆ. ಬಟ್ ನಮಗೆ ಯಾಕೆ ಬೇಕು ಅಂತ ಹೋದರೆ ಇಷ್ಟೊತ್ತಿಗೆ ಆ ಹುಡುಗಿ ಉಳಿತಾ ಇರಲಿಲ್ಲ. ಏನೇ ಆಗಿದ್ರೂ ಒಂದು ಜೀವ ಉಳಿದಿದೆ. ಮಾದನಾಯಕನಹಳ್ಳಿಯಲ್ಲಿ ಇರೋವಂತಹ ಜನಗಳಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಆ ಹುಡುಗಿ. ಬಟ್ ಅವ್ರವ್ರ ನಡುವೆ ಅದು ಏನಾಗಿರುತ್ತೋ ಅವರು ಅದನ್ನು ಕಾನೂನಿನ ಅಡಿಯಲ್ಲಿ ಬಗೆಹರಿಸ್ಕೋಬೇಕು. ಬಟ್ ಇವತ್ತು ನಡೆದಿರುವಂತಹ ಇನ್ಸಿಡೆಂಟು ನಮ್ಮ ಇದರಲ್ಲಿ ನಡೀತಾನೆ ಇರುತ್ತೆ. ಇದನ್ನು ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಯಾರು ತಪ್ಪಿದೆ ಏನು ಅಂತ ಯಾರು. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ಗಂಡ ಹೆಂಡತಿ ಜಗಳ ಮನೆಯಿಂದ ಬೀದಿಗೆ ಬಂದು ಕೊಲೆ ಮಾಡೋ ಹಂತಕ್ಕೆ ಹೋಗಿ ಸಾರ್ವಜನಿಕರೇ ರಕ್ಷಿಸಿರೋದು ಆ ಮಹಿಳೆಯನ್ನ. ಏನಾಯಿತು? ಏನು ಮೋಸ ಮಾಡಿದಾಳಂತೆ ಹೆಂಡತಿ ಆತನಿಗೆ? ಹೆಂಡತಿಗೆ ಇದಕ್ಕೆ ಕೊಟ್ಟಿರುವಂತಹ ಸ್ಪಷ್ಟನೆ ಏನು ಚಂದನ? ನವೀನ್, ಸೋನಾಲಿ ಮತ್ತು ಸಂಜಯ್ ಇಬ್ರು ಕೂಡ ಉತ್ತರ ಭಾರತದವರು, ಅಂದ್ರೆ ಮೂಲತಃ ಬಿಹಾರ್ನವರು. ಅಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಅವರಿಬ್ರು ಕೂಡ ಬೆಂಗಳೂರಿಗೆ ಬರ್ತಾರೆ. ಇಬ್ರಿಗೂ ಕೂಡ ಇದು ಸೆಕೆಂಡ್ ಮ್ಯಾರೇಜ್ ಆಗಿರುತ್ತೆ. ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಬೆಂಗಳೂರಿನ ದಾಸನಪುರದಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈತ ಏನಿದ್ದಾನೆ ಸಂಜಯ್, ಪ್ರತಿನಿತ್ಯ ಕುಡ್ಕೊಂಡು ಬಂದು ಹೆಂಡತಿ ಸೋನಾಲಿಗೆ ಟಾರ್ಚರ್ ಅನ್ನ ಕೊಡ್ತಾ ಇರ್ತಾನೆ. ಅಂದ್ರೆ ಒಂದ್ ರೀತಿಯಲ್ಲಿ ಹೆಚ್ಚಿನ ಹಣಕ್ಕಾಗಿ ಕುಡಿಯೋದಕ್ಕೆ ಹಣ ಕೊಡು ಅನ್ನುವಂತಹ ಒಂದು ಪೀಡಿಸ್ತಾ ಇರ್ತಾನೆ, ಟಾರ್ಚರ್ ಅನ್ನ ಕೊಡ್ತಾ ಇರ್ತಾನೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೋನಾಲಿ ಕೂಡ ಗಂಡನ ಟಾರ್ಚರ್ ಅನ್ನ ತಾಳಲಾಗದೆ ಆಕೆ ಏನ್ ಮಾಡ್ತಾಳೆ, ಗಂಡನ ಮನೆಯಿಂದ ಹೊರಬಂದು ಬೇರೆ ಇರೋದಕ್ಕೆ ನಿರ್ಧಾರವನ್ನ ಮಾಡ್ತಾಳೆ. ಯಾವಾಗ ಆಕೆ ಮನೆ ಬಿಟ್ಟು ಹೊರಗಡೆ ಬಂದು ಪಿಜಿಲ್ ಇರ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ತಾಳೆ, ಈತ ನನ್ನನ್ನ ಭೇಟಿಯಾಗೋ ಕೊನೆ ಬಾರಿ ಅಂತ ಕರೆಸ್ಕೊಂಡು ರಸ್ತೆಯಲ್ಲಿ ಆಕೆ ಬರ್ತಾ ಇದ್ದಂಗೆ ಚಾಕುವನ್ನ ಕತ್ತಿಗೆ ಇಟ್ಟು ಕೊಲೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಆಕೆ ಕಿರಿಚ್ಕೊಂಡಂತಹ ಸಂದರ್ಭದಲ್ಲಿ ಆತ ಅಂದ್ರೆ ಅಲ್ಲಿನ ಸ್ಥಳೀಯರು ಬಂದು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಕೂಡಲೇ ಕಿಡಿಗೇಡಿಯನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಜಸ್ಟ್ ಮಿಸ್ ಆಗಿದ್ರು ನವೀನ್, ಆಕೆಯ ಪ್ರಾಣಕ್ಕೆ ಅಪಾಯ ತಂದಿಡ್ತಾ ಇತ್ತು. ಅಂದ್ರೆ ಆತನ ಒಂದು ಕೆಲಸ. ಅಂದ್ರೆ ಆಕೆ ಹೇಳ್ತಾ ಇರೋ ಪ್ರಕಾರ ಆತ ಕುಡಿತಾ ಇದ್ದ, ನನಗೆ ಟಾರ್ಚರ್ ಕೊಡ್ತಾ ಇದ್ದ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ರೆ, ಇತ್ತ ಗಂಡ ಸಂಜಯ್ ಕೂಡ ನನಗೆ ನನ್ನ ಹೆಂಡತಿ ಮೋಸ ಮಾಡ್ತಾ ಇದ್ದಾಳೆ, ಮತ್ತೊಬ್ಬನ ಜೊತೆ ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಪ್ರಕರಣ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದ್ದು ಪೊಲೀಸರ ತನಿಖೆ
ಬಳಿಕ ಇದರಲ್ಲಿ ತಪ್ಪು ಯಾರದ್ದು ಸರಿ ಯಾರದ್ದು ಅನ್ನುವಂಥದ್ದು ಬಹಿರಂಗ ಆಗತ್ತೆ. ನವೀನ್, ಥ್ಯಾಂಕ್ ಯು ಚಂದನ.